ಬೆಟ್ಟಗಳ ನಡುವೆ ನೆಲೆಸಿದ್ದ ಆನಂದಪುರ ಎಂಬ ಹಳ್ಳಿ. ಅಲ್ಲಿ ವಾಸಿಸುತ್ತಿದ್ದನು ಅರ್ಜುನ್. ಬಡ ಕುಟುಂಬದಲ್ಲಿ ಹುಟ್ಟಿದವನಾದರೂ ಒಳ್ಳೆಯ ಹೃದಯ ಮತ್ತು ಸಹಾಯ ಮಾಡುವ ಗುಣದಿಂದ ಇಡೀ ಹಳ್ಳಿಯವರ ಮೆಚ್ಚುಗೆ ಗಳಿಸಿದ್ದ. ಅವನ ತಾಯಿ ಒಬ್ಬಳೇ ಅವನನ್ನು ಬೆಳೆಸಿದ್ದಳು. ತಂದೆ ಬಾಲ್ಯದಲ್ಲೇ ತೀರಿಕೊಂಡಿದ್ದರು. ಅರ್ಜುನ್ಗೆ ಒಂದು ಕನಸು, ತಾಯಿಯನ್ನು ಸಂತೋಷವಾಗಿ ನೋಡಬೇಕು. ಒಂದು ದಿನ ನಗರದಿಂದ ಹೊಸ ವೈದ್ಯೆಯಾಗಿ ನಿತ್ಯ ಹಳ್ಳಿಗೆ ಬಂದಳು. ಮೊದಲ ದಿನವೇ ಮಳೆಯಲ್ಲಿ ಅವಳ ಕಾರು ಕೆಟ್ಟು ರಸ್ತೆಯ ಮಧ್ಯೆ ನಿಂತಿತು. ಆ ಸಮಯದಲ್ಲಿ ಅರ್ಜುನ್ ಅಲ್ಲಿಗೆ ಬಂದ. ಮಳೆಯನ್ನು ಲೆಕ್ಕಿಸದೆ ಕಾರನ್ನು ತಳ್ಳಿಕೊಂಡು ಗ್ಯಾರೇಜ್ಗೆ ತೆಗೆದುಕೊಂಡು ಹೋದ. ನಿಮ್ಮ ಹೆಸರು ಎಂದು ನಿತ್ಯ ಕೇಳಿದಳು. ಅರ್ಜುನ್, ಇಷ್ಟು ಸಹಾಯ ಮಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದ ಹೇಳಬೇಡಿ. ಒಬ್ಬ ಮನುಷ್ಯ ಇನ್ನೊಬ್ಬರಿಗೆ ಸಹಾಯ ಮಾಡೋದು ಕರ್ತವ್ಯ. ಆ ಮಾತು ಕೇಳಿ ನಿತ್ಯ ಸಣ್ಣಗೆ ನಕ್ಕಳು. ದಿನಗಳು ಕಳೆದವು. ನಿತ್ಯ ಹಳ್ಳಿಯ ಜನರಿಗೆ ಉಚಿತ ಚಿಕಿತ್ಸೆ ನೀಡುತ್ತಿದ್ದಳು. ಅರ್ಜುನ್ ಅವಳಿಗೆ ಎಲ್ಲ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದ. ಒಂದು ದಿನ ಶಾಲೆಯ ಮಕ್ಕಳಿಗಾಗಿ ಆರೋಗ್ಯ ಶಿಬಿರ ಏರ್ಪಡಿಸಿದರು. ಮಕ್ಕಳ ಜೊತೆ ನಗುತ್ತಾ ಆಟವಾಡುತ್ತಿದ್ದ ಅರ್ಜುನನ್ನು ನೋಡಿ ನಿತ್ಯಳ ಮನಸ್ಸು ಅವನತ್ತ ಸೆಳೆಯಿತು. ಆ ಸಂಜೆ ಇಬ್ಬರು ಕೆರೆಯ ತೀರದಲ್ಲಿ ಭೇಟಿಯಾದರು. ಅರ್ಜುನ್ ಕೇಳಿದ, ನಿನ್ನ ಮುಂದಿನ ಕನಸು ಏನು? ನನ್ನ ಜೀವನದಲ್ಲಿ ಯಾರೇ ಬರಲಿ ಅವರು ಎಂದಿಗೂ ಕಣ್ಣೀರು ಹಾಕಬಾರದು. ನಿತ್ಯಳ ಕಣ್ಣಲ್ಲಿ ಸಂತೋಷದ ಹೊಳಪು ಮೂಡಿತು. ಕೆಲ ದಿನಗಳ ನಂತರ ಹಳ್ಳಿಯಲ್ಲಿ ಜಾತ್ರೆ ನಡೆಯಿತು. ಸಾವಿರಾರು ಜನ, ಬಣ್ಣ ಬಣ್ಣದ ದೀಪಗಳು, ಸಂಗೀತ. ಆ ಸಂಭ್ರಮದ ನಡುವೆ ಅರ್ಜುನ್ ಒಂದು ಗುಲಾಬಿ ಹೂವನ್ನು ನಿತ್ಯಳ ಕೈಗೆ ಕೊಟ್ಟು ಹೇಳಿದ, ನಿನ್ನನ್ನು ನೋಡಿದ ದಿನದಿಂದ ನನ್ನ ಜೀವನವೇ ಬದಲಾಗಿದೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನಿತ್ಯ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನಗುತ್ತಾ ಉತ್ತರಿಸಿದಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಇಬ್ಬರು ಹೊಸ ಬದುಕಿನ ಕನಸು ಕಾಣಲು ಆರಂಭಿಸಿದರು. ಆದರೆ ವಿಧಿ ಬೇರೆ ನಿರ್ಧಾರ ಮಾಡಿತ್ತು. ನಿತ್ಯಳ ತಂದೆ ದೊಡ್ಡ ಉದ್ಯಮಿ. ಅವರಿಗೆ ಬಡ ಹುಡುಗ ಅಳಿಯನಾಗುವುದು ಇಷ್ಟವಿರಲಿಲ್ಲ. ಅವರು ಶ್ರೀಮಂತ ಉದ್ಯಮಿ ವಿಕ್ರಮ್ ಜೊತೆ ನಿತ್ಯಳ ಮದುವೆ ನಿಶ್ಚಯ ಮಾಡಿದರು. ವಿಕ್ರಮ್ ಹೊರಗೆ ಒಳ್ಳೆಯವನಂತೆ ನಟಿಸುತ್ತಿದ್ದ, ಆದರೆ ಒಳಗೆ ಅಹಂಕಾರಿ. ಒಂದು ದಿನ ಅವನು ಅರ್ಜುನ್ಗೆ ಹೇಳಿದ, ಹಣ ಇಲ್ಲದವನು ಪ್ರೀತಿಯ ಕನಸು ಕಾಣಬಾರದು. ಅರ್ಜುನ್ ಉತ್ತರಿಸಿದ, ಪ್ರೀತಿಯನ್ನು ಹಣದಿಂದ ಅಳೆಯಲು ಸಾಧ್ಯವಿಲ್ಲ. ಮದುವೆಯ ದಿನ ಹತ್ತಿರ ಬರುತ್ತಿತ್ತು. ನಿತ್ಯ ಅತ್ತಳು. ಅರ್ಜುನ್ ಮನಸ್ಸು ಮುರಿದು ಹೋಯಿತು. ಆದರೂ ಅವನು ಅವಳ ಜೀವನ ಹಾಳಾಗಬಾರದೆಂದು ದೂರ ಹೋಗಲು ನಿರ್ಧರಿಸಿದ. ಮದುವೆಯ ದಿನ ಮಂಟಪದಲ್ಲಿ ಎಲ್ಲರೂ ಸೇರಿದ್ದರು. ಪುರೋಹಿತರು ಮಾಂಗಲ್ಯ ಕಟ್ಟಲು ಹೇಳಿದರು. ಆ ಕ್ಷಣ ನಿತ್ಯ ಎದ್ದು ನಿಂತಳು. ಈ ಮದುವೆ ನನಗೆ ಬೇಡ. ಇಡೀ ಮಂಟಪ ಮೌನವಾಯಿತು. ಅವಳು ಅಲ್ಲಿಂದ ಓಡಿ ಹೋದಳು. ಅದೇ ಸಮಯದಲ್ಲಿ ಅರ್ಜುನ್ ಹಳ್ಳಿಯನ್ನು ಬಿಟ್ಟು ಹೊರಟಿದ್ದ. ನಿತ್ಯ ಅವನನ್ನು ತಲುಪಿದಳು. ನೀನು ಇಲ್ಲದ ಜೀವನ ನನಗೆ ಬೇಡ. ಅಷ್ಟರಲ್ಲಿ ವಿಕ್ರಮ್ ತನ್ನ ಜನರೊಂದಿಗೆ ಬಂದು ಅರ್ಜುನ್ ಮೇಲೆ ಹಲ್ಲೆ ಮಾಡಿದ. ಅರ್ಜುನ್ ಗಾಯಗೊಂಡರೂ ನಿತ್ಯಳನ್ನು ಕಾಪಾಡಿದ. ಆ ದೃಶ್ಯವನ್ನು ಕಂಡ ನಿತ್ಯಳ ತಂದೆಯ ಮನಸ್ಸು ಬದಲಾಯಿತು. ಅವರಿಗೆ ಅರಿವಾಯಿತು, ಹಣದಿಂದ ಮನೆ ಕಟ್ಟಬಹುದು, ಆದರೆ ಪ್ರೀತಿಯಿಂದ ಮಾತ್ರ ಕುಟುಂಬ ಕಟ್ಟಬಹುದು. ಅವರು ಇಬ್ಬರ ಕೈಗಳನ್ನು ಒಂದಾಗಿಸಿ ಹೇಳಿದರು, ನನ್ನ ಮಗಳ ಸಂತೋಷವೇ ನನಗೆ ಮುಖ್ಯ. ಕೆಲವು ತಿಂಗಳ ನಂತರ ಹಳ್ಳಿಯಲ್ಲಿ ಹೊಸ ಆಸ್ಪತ್ರೆ ಆರಂಭವಾಯಿತು. ನಿತ್ಯ ವೈದ್ಯೆಯಾಗಿದ್ದಳು. ಅರ್ಜುನ್ ಆಸ್ಪತ್ರೆಯ ಆಡಳಿತ ನೋಡಿಕೊಳ್ಳುತ್ತಿದ್ದ. ಇಬ್ಬರೂ ಬಡವರಿಗೆ ಉಚಿತ ಚಿಕಿತ್ಸೆ ನೀಡುತ್ತಿದ್ದರು. ಒಂದು ಸಂಜೆ ಆಸ್ಪತ್ರೆಯ ಮೇಲ್ಛಾವಣಿಯಲ್ಲಿ ಸೂರ್ಯಾಸ್ತ ನೋಡುತ್ತಾ ನಿತ್ಯ ಕೇಳಿದಳು, ಜೀವನದಲ್ಲಿ ನಿನಗೆ ಸಿಕ್ಕ ಅತಿ ದೊಡ್ಡ ಉಡುಗೊರೆ ಯಾವುದು? ಅರ್ಜುನ್ ನಗುತ್ತಾ ಹೇಳಿದ, ನೀನು. ನಿತ್ಯ ಅವನ ಭುಜದ ಮೇಲೆ ತಲೆ ಇಟ್ಟಳು. ಆಕಾಶದಲ್ಲಿ ಹಾರುತ್ತಿದ್ದ ಹಕ್ಕಿಗಳಂತೆ ಅವರ ಜೀವನವು ಹೊಸ ಕನಸುಗಳತ್ತ ಹಾರಿತು. ಸ್ನೇಹಿತರೆ,
ನಿಜವಾದ ಪ್ರೀತಿ ಎಂದರೆ ಕೈ ಹಿಡಿಯುವುದು ಮಾತ್ರವಲ್ಲ, ಕೊನೆಯ ಉಸಿರಿನವರೆಗೂ ಜೊತೆ ನಿಲ್ಲುವುದು. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.